ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಕ್ಷಣದ ತನಕ ಯಾವೊಬ್ಬ ಶಾಸಕರಿಗೂ ಕೂಡ ಕನ್ಫರ್ಮೇಷನ್ ಇಲ್ಲ ಪ್ರಮಾಣ ವಚನಕ್ಕೆ ಬನ್ನಿ ನಿಮಗೆ ಮಂತ್ರಿಗಿರಿ ಫಿಕ್ಸ್ ಆಗಿದೆ ಅಂತ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ. ಮತ್ತೊಂದು ಕಡೆ ಹಿರಿಯ ಸಚಿವರಾಗಿದ್ರು, ಕೆಲಸ ಮಾಡಿದ್ದಾರೆ ಸಚಿವರಾಗಿ ಕೃಷ್ಣ ಬೈರೇಗೌಡ ಅವರು. ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತಾ ಸಿಗಲ್ವಾ ಅನ್ನೋದ್ರ ಬಗ್ಗೆ ಟೆನ್ಷನ್ ಇದೆಯಂತೆ DK ಅವರ ಕ್ಯಾಬಿನೆಟ್ ನಲ್ಲಿ. ಪ್ರಮಾಣ ವಚನಕ್ಕೆ ಕೃಷ್ಣ ಬೈರೇಗೌಡರಿಗೆ ಬಂದೇ ಇಲ್ವಂತೆ ಆಹ್ವಾನ. ಅವ್ರೊಬ್ಬರಿಗೆ ಅಲ್ಲ, ಯಾರಿಗೂ ಬಂದೇ ಇಲ್ಲ ಅಂತ ಅದನ್ನೇ ಹೇಳ್ತಾ ಇದೀವಿ. ಬಟ್ ಅಟ್ಲೀಸ್ಟ್ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಯಾಕೆ ಬಂದಿಲ್ಲ ಅಂತ. ಇದುವರೆಗೂ ನನಗೆ ಯಾವುದೇ ಕರೆ ಬಂದಿಲ್ಲ, ಕನ್ಫರ್ಮು ಆಗಿಲ್ಲ, ಮಂತ್ರಿಗಿರಿ ಫಿಕ್ಸು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ಅವಕಾಶ ಕೊಟ್ಟರು ಓಕೆ, ಕೊಡದಿದ್ರು ಓಕೆ, ಕೆಲಸ ಮಾಡೋರ್ಗೆ ಅಧಿಕಾರ ಯಾಕೆ ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಕೃಷ್ಣ ಬೈರೇಗೌಡ ಅವರು ಇದ್ದಂಗೆ ಕಾಣಿಸ್ತಾ ಇದೆ. ಪಕ್ಷ ನನಗೆ ಎಲ್ಲ ಅವಕಾಶ ಕೊಟ್ಟಿದೆ ಅಂತ ಕೃಷ್ಣ ಬೈರೇಗೌಡ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ನಾನು ಕೆಲಸ ಮಾಡೋದಕ್ಕೆ ಸಿದ್ಧ ಅಂತ ಹೇಳ್ಕೊಂಡಿದ್ದಾರೆ. ಯಾವುದೇ ಪದವಿಗೆ ಡಿಮ್ಯಾಂಡ್ ಇಲ್ಲ ಅಂತ ಕೂಡ ಕೃಷ್ಣ ಬೈರೇಗೌಡ ಅವರು ರಿಯಾಕ್ಷನ್ ಕೊಟ್ಟಿದ್ದಾರಂತೆ. ಬಟ್ ಕನ್ಫರ್ಮೇಷನ್ ಇಲ್ಲ, ಫೋನ್ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ DK ಕ್ಯಾಬಿನೆಟ್ ನಲ್ಲಿ ಕೃಷ್ಣ ಬೈರೇಗೌಡ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಪ್ರಶ್ನೆಗೆ ಸಿಕ್ಕರು ಓಕೆ, ಸಿಗದಿದ್ರು ಓಕೆ, ಯಾವ ಕೆಲಸ ಕೊಟ್ಟರು ಕೂಡ ನಾನು ಕೆಲಸ ಮಾಡಕ್ ಸಿದ್ಧ ಅಂತ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ. ಆ ರೀತಿ ಬಂದಿಲ್ಲ, ಅದ್ರ ಬಗ್ಗೆ ಏನೋ ಆತಂಕ ಇಲ್ಲ ಅಥವಾ ಚಿಂತೆ ಇಲ್ಲ. ಪಕ್ಷ ಕೊನೆ ಗಳಿಗೆಯಲ್ಲಿ ಕೆಲವು ತೀರ್ಮಾನಗಳು ಕೊನೆ ಗಳಿಗೆವರೆಗೂ ಕೂಡ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪಕ್ಷ ಕೆಲವು ಕೆಲಸಗಳನ್ನು ಕೊಟ್ಟಿದೆ, ಆ ಕೆಲಸ ಮಾಡ್ತಾ ಇದ್ದಾವೆ. ನಿರೀಕ್ಷೆ ಆ ಥರ ನೋಡಿ, ನಾನು ಹಿಂದೆನೂ ಹೇಳಿದ್ದೇನೆ, ನಮಗೆ ಪಕ್ಷ ಎಲ್ಲ ಅವಕಾಶ ನನಗೆ ಕೊಟ್ಟಿದೆ, ಯಾವತ್ತೂ ಕೊಟ್ಟಿದೆ. ಹಾಗಿರೋವಾಗ ಪಕ್ಷ ನಮಗೆ ಅವಕಾಶ ಕೊಟ್ಟರೂ ನಡೀತದೆ, ಅವಕಾಶ ಕೊಡಲಿಲ್ಲ ಅಂದರೂ ನಡೀತದೆ. ಅವಕಾಶ ಕೊಡಲಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲ ಕೊಟ್ಟಾಗಿದೆ. ಮುಂದೆ ಕೊಟ್ಟರೆ ಮಾಡ್ತೇವೆ, ಇಲ್ಲ ಅಂದರೆ ಸಂತೋಷವಾಗಿ ಕ್ಷೇತ್ರದ ಕೆಲಸ, ಪಕ್ಷದ ಕೆಲಸ ಮಾಡೋದಕ್ಕೂ ಕೂಡ ನಾವು ತಯಾರಿದೆ. ಯಾಕಂದರೆ ನಮಗೆ ಎಲ್ಲ ಅವಕಾಶಗಳು ಕೊಟ್ಟಿರೋದ್ರಿಂದ ಮತ್ತೆ ನಾನು ಅವಕಾಶ ಕೊಡ್ತಾರ ಅಂತ ಆ ರೀತಿ ಆಪಾಪಿ ಪಡೋದ್ರಲ್ಲಿ ನನಗಂತೂ ಏನು ಅರ್ಥ ಇಲ್ಲ. ನಾವು ಅವರಿಗೆ ಪಕ್ಷದಲ್ಲಿ ಇಷ್ಟೇ ಮನವಿ ಮಾಡಿರೋದು, ಏನೇ ಇರಲಿ ನಮ್ಮನ್ನು ಗೌರವ ಕೊಡಬೇಕು ನಮಗೆ ಅಷ್ಟೇ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರದ ಹಾಗೆ ನಮ್ಮನ್ನು ನಡೆಸ್ಕೊಳ್ಬೇಕು, ಸ್ವಾಭಿಮಾನ ನಮ್ಮದು ಉಳಿಸಿ ಅಷ್ಟೇ ನಾವು ಕೇಳ್ತೀವಿ ಬಿಟ್ಟರೆ. ಯಾಕಂದರೆ ಒಂದೊಂದು ಬಾರಿ ಈ ರಾಜಕೀಯ ಜಂಜಾಟಗಳಲ್ಲಿ ಮಧ್ಯದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸ್ವಾಭಿಮಾನಕ್ಕೆ ಚ್ಯುತಿ ಆಗುವಂಥ ಪರಿಸ್ಥಿತಿಗಳು ಕೂಡ ಬರ್ತವೆ. ಉದ್ದೇಶ ಇಲ್ಲದೆ ಇರ್ಬೋದು, ಆದರೆ ಬರ್ತದೆ. ನಾನು ನಮ್ಮ ವರಿಷ್ಠರಲ್ಲಿ ಮನವಿ ಮಾಡಿರೋದಷ್ಟೇ, ನಮಗೆ ಸ್ವಾಭಿಮಾನಕ್ಕೆ ಗೌರವ ಬರೋ ಥರ ತಾವು ನಮಗೆ ಯಾವ ಥರ ನಡೆಸ್ಕೊಂಡ್ರು ನಮ್ಗೆ ಆಗುತ್ತೆ ಅಂತ. ಏನಿಲ್ಲ, ಪಕ್ಷದವ್ರು ಇಲ್ಲ, ನೀವು ಕ್ಷೇತ್ರದ ಕೆಲಸ, ಪಕ್ಷದ ಕೆಲಸ ಮಾಡಿ ಅಂದರೆ 100ಕ್ಕೆ 100 ಸಂತೋಷವಾಗಿ ನಾನು ಮಾಡ್ತೇನೆ. ಇಲ್ಲ, ನನಗೆ ಇನ್ನೂ ಯಾವುದು ಕರೆ. ಎನಿವೇ ಕೃಷ್ಣ ಬೈರೇಗೌಡ ಅವ್ರಿಗೆ ಸಿಕ್ಕೇ ಸಿಗುತ್ತೆ, ಯಾಕಂದ್ರೆ ಅಷ್ಟೊಂದು ಪವರ್ಫುಲ್. ಅವರು ತೆರೆ ಮುಂದೆ ಕಾಣಿಸ್ಕೊಳ್ಳದೆ ಇದ್ರು ಕೂಡ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರ್ತಾರೆ, ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ.